ವೀಕ್ಷಕರೇ, ನಿಮಗೆ ಬಿಡದಿ ಟೌನ್ಶಿಪ್ ಸಮಸ್ಯೆ ಗೊತ್ತಿರಬಹುದು. ರೈತರು ಬಹಳ ಸಮಯದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಕೆಲವೊಂದು ರೈತರು ನಾನು ಭೂಮಿ ಕೊಡ್ತೇನೆ ಅಂತ ಹೇಳ್ತಾರೆ. ಈ ಸಮಸ್ಯೆಗಳ ಮಧ್ಯೆ ಈ ಒಂದು ವೇಳೆ ಟೌನ್ಶಿಪ್ ರಚನೆಯಾದರೆ 33,500 ಕೋಟಿ ರೂಪಾಯಿಗಳ ವ್ಯವಹಾರದ ಜಾಗ ಇದು. ಇದನ್ನು ಯಾರು ಬಿಟ್ಕೊಡ್ಲಿಕ್ಕೆ ರೆಡಿ ಆಗ್ತಾರೆ ಹೇಳಿ? ಹೌದು, ರಾಜಕಾರಣಿಗಳು ತನಗೆ ಬೇಕು, ಅವರಿಗೆ ಬೇಕು, ನಮ್ಮವರಿಗೂ ಬೇಕು ಅಂತ ಹಿಂದೆ ಬಿದ್ದಿದ್ದಾರೆ ಎಂಬ ಆರೋಪ ರೈತರದು. ಸೊ ಈ ಹಿನ್ನೆಲೆಯಲ್ಲಿ ರೈತರು ನಮ್ಮ ಭೂಮಿ ಕೊಡಲ್ಲ, ನಮ್ಮ ಬದುಕೋದು ಅಂತ ಹೇಳ್ತಾ ಇದ್ದಾರೆ. ಆ ಬದುಕನ್ನು ರಕ್ಷಿಸಿಕೊಳ್ಳಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಬೈರಮಂಗಲ ಪ್ರದೇಶದಲ್ಲಿ ಸಮಾವೇಶ ನಡೀತಾ ಇದೆ. ಸಮಾವೇಶ ಪೂರ್ವದಲ್ಲಿ ಇಲ್ಲಿ ಸೇರಿರುವ ರೈತ ಮುಖಂಡರೊಂದಿಗೆ ನಾವು ಮಾತನಾಡುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ಕೊಡ್ತೇನೆ ಅಂತ ಹೇಳ್ತಾರೆ, 2.5 ಕೋಟಿ ರೂಪಾಯಿ ಒಂದು ಎಕರೆಗೆ ಕೊಡುವಷ್ಟು ದೊಡ್ಡ ಪರಿಹಾರ ಕೊಡ್ತದೆ, ಯಾಕೆ ಇವರು ತಗೊಳ್ಳಿಕ್ಕೆ ರೆಡಿ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಬಂದಿದೆ. ಮತ್ತೊಂದು ಕಡೆ ಕೆಲವು ರೈತರು ತಗೊಳ್ತಾ ಇದ್ದಾರೆ, ಅವರು ಯಾರು ಮತ್ತು ಇವರ ಹೋರಾಟದ ಭಾಗ ಯಾವುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡೆಯುವ ಪ್ರಯತ್ನವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಯಲ್ಲಿ ರೈತ ಮಹಿಳೆಯರು ಇದ್ದಾರೆ, ರೈತ ನಾಯಕರು ಕೂಡ ಇದ್ದಾರೆ. ಸರ್, ನಿಮ್ಮ ಹೆಸರು? ಕೃಷ್ಣ ಅಂತ ಸರ್. ಈಗ ಟೋಟಲ್ ಪ್ರಾಜೆಕ್ಟ್ ಇವ್ರು ಹೇಳ್ತಾ ಇರೋದು 18,000 20,000 ಕೋಟಿ ಅಂತ. ಅಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ಇವ್ರ ಹತ್ರ 10 ರೂಪಾಯೂ ಇಲ್ಲ. ಹುಡುಕೋ ಬ್ಯಾಂಕ್ನಲ್ಲಿ ಸಾಲ ಕೇಳ್ತಾ ಇದ್ದಾರೆ, ಅವರು ಕೊಡ್ತಾ ಇಲ್ಲ. ಯಾಕಂದರೆ ಅವ್ರು ಕೊಡಬೇಕು ಅಂದರೆ ರೈತ ಜಮೀನು ತಗೊಂಡು ಹಡ ಇಡಬೇಕು, ಏನೋ ಪ್ರೂಫ್ ಬೇಕಲ್ಲ. ಇವ್ರು ಏನು 18,000 20,000 ಕೋಟಿ ಬಂಡವಾಳ ಹಾಕಿ ಸರ್ಕಾರಕ್ಕೆ ಇದರಿಂದ 33,500 ಕೋಟಿಗಳ ಲಾಭ ಇದೆ ಅಂತ ಇವರೇ ವರದಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಯೋಜನೆ ಕೈ ಬಿಡೋದು ಬೇಡ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಅವ್ರದ್ದು ಸಚಿವ ಸಂಪುಟದಲ್ಲೇ ಅಪಸ್ವರ ಬಂತು. ರೈತರ ವಿರೋಧ ಕಟ್ಕೊಂಡು ಇದನ್ನು ದೊಡ್ಡ ಮಟ್ಟದ ಆಕ್ರೋಶವನ್ನು ಮಾಡ್ತಾರೆ. ಹಾಗಾಗಿ ನಾವು ಇದನ್ನು ಇಲ್ಲಿಗೆ ಕೈ ಬಿಡೋಣ ಅಂತ ಕಾಂಗ್ರೆಸ್ಸಲ್ಲಿ ಕೆಲವರು ತುಂಬ ಮಾತಾಡ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರು ಇದನ್ನು ಜಿದ್ದಾಜಿದ್ದಿಯಾಗಿ ತಗೊಂಡಿದ್ದಾರೆ, ರಾಜಕೀಯ ಜಿದ್ದಾಜಿದ್ದಿಯಾಗಿ. ಯಾಕಂದರೆ ಇದು ಫಲವತ್ತಾದ ಭೂಮಿ ಸರ್. 2 ಗ್ರಾಮ ಪಂಚಾಯತಿ, ಕಂಚಕಾರನಹಳ್ಳಿ ಮತ್ತು ಬೈರಮಂಗಲ ಗ್ರಾಮ ಪಂಚಾಯತಿಗಳ 26 ಹಳ್ಳಿಗಳ 9,641 ಎಕರೆ ಪ್ರದೇಶ ಇದು. ಇದರಲ್ಲಿ 2,700 ಎಕರೆ ಸರ್ಕಾರಿ ಭೂಮಿ ಇದೆ. ಈ ಸರ್ಕಾರಿ ಭೂಮಿನ ಕಬಳಿಸ್ಬೇಕು ಅನ್ನೋ ದೊಡ್ಡ ಹುನ್ನಾರ. ಇಲ್ಲಿ ನಡೀತಾ ಇರೋದು ರಿಯಲ್ ಎಸ್ಟೇಟ್ ದಂಧೆನೇ ಹೊರತು AICT ಮಾಡ್ತೀವಿ, ಸಾಫ್ಟ್ವೇರ್ ಕಂಪ್ನಿ ಬರ್ತದೆ, ಮೆಡಿಕಲ್ ಕಾಲೇಜ್, ಅವೆಲ್ಲ ದೊಡ್ಡ ನಾಟಕ. ಅವೆಲ್ಲ ದೊಡ್ಡ ನಾಟಕ, ಸುಳ್ಳು. ಇವ್ರು ಏನು ಹಾಗೆ ನೇರವಾಗಿ ಹೇಳ್ಬಿಡ್ಲಿ, ನಾವು ರಿಯಲ್ ಎಸ್ಟೇಟ್ ದಂಧೆ ನಡೆಸ್ತಾ ಇದ್ದೀವಿ. ಇಲ್ಲಿ GBD ಅನ್ನೋದು ಕಳ್ಳರ ಸಂತೆ ಆಗೋಗಿದೆ ಸರ್. ಹೇಗೆ ಅಂದರೆ ಇವರು ರೈತರದ, ಈಗ ನೀವೇ ಅರ್ಥ ಮಾಡ್ಕೊಳ್ಳಿ, ಜಿಲ್ಲಾಧಿಕಾರಿಯವರ ನಂತರ ಇಡೀ ಜಿಲ್ಲೆಗೆ ತಂದೆ ಸಮಾನ. ಅವ್ರು ಒಂದೇ ಒಂದು ಗ್ರಾಮ ಸಭೆ ಮಾಡಿಲ್ಲ. ರೈತರು ನಿಮ್ಮ ಕಷ್ಟ ಸುಖ ಏನು ಅಂತ ಕೇಳಿಲ್ಲ. ನಾವು DCM ಆಗಿದ್ದಾಗ DK ಶಿವಕುಮಾರ್ ಅವ್ರನ್ನೂ ಮನವಿ ಮಾಡಿದ್ವಿ, ಸಿದ್ದರಾಮಯ್ಯನವ್ರನ್ನೂ ಮನವಿ ಮಾಡ್ಕೊಂಡ್ವಿ, ಮತ್ತು AC DC ಪ್ರತಿಯೊಬ್ಬರನ್ನೂ ಕೇಳಿದ್ದೀವಿ ಸರ್. ಯಾವುದೇ ಕಾರಣಕ್ಕೂ ಈ ಕೃಷಿ ಭೂಮಿನ ನಾವು ಅಕ್ವೈಸನ್ಗೆ ಬಿಡೋದಿಲ್ಲ, ದಯವಿಟ್ಟು ಕೈ ಬಿಡಿ ಅಂತ. ಬಟ್ ನಮ್ಮ ಯಾವುದೇ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಇದೇ ನಮ್ಮ ಸ್ಥಳೀಯ ಶಾಸಕರಂತ ಬಾಲಕೃಷ್ಣ ಅವರು ಓದ್ ಕಡೆ ಇಲ್ಲ, ನಿಮ್ಮ ಪತ್ರಿಕಾ ಮೀಡಿಯಾದವ್ರು ಕೇಳಿದಾಗ ರೈತರ ವಿರೋಧ ಕಟ್ಕೊಂಡು ಹ್ಯಾಕ್ ಮಾಡ್ತೀರಿ ಅಂದಾಗ ಯಾರು ಪರ ವಿರೋಧ ಇದ್ದೇ ಇರ್ತದೆ. 85% ರೈತರು ಒಪ್ಪಿದ್ದಾರೆ, ಮಾಡ್ತೀವಿ, ಇನ್ನು ಉಳಿಕೆ ರೈತರು ಒಪ್ಪಿಸ್ತೀವಿ ಅಂತ ಈ ಥರ ಅಸಡ್ಡೆ ಹೇಳಿಕೆ ಕೊಡ್ತಾರೆ. ಶಾಸಕರಾದವರು ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಈ ರೀತಿ ಎಲ್ಲರಲ್ಲೇ ಬೇಜವಾಬ್ದಾರಿಯಾಗಿ ಮಾತಾಡ್ಬೋದು. ರೈತ ವಿರೋಧಿಯಾಗಿ ವರ್ತಿಸೋದನ್ನ ಮೊದಲು ಬಿಡಬೇಕು. ಅಲ್ಲ, ಒಂದು ಪ್ರಶ್ನೆ ಇದೆ. ಶಾಸಕರು ಹೇಳ್ತಾ ಇದ್ದರು 80% ಆಲ್ರೆಡಿ ಒಪ್ಕೊಂಡು ಬಿಟ್ಟಿದ್ದಾರೆ, 20% ಜನರಿಗೆ ಒಪ್ಪಿಸೋದು ದೊಡ್ಡ ವಿಷಯ ಅಲ್ಲ. ಒಪ್ಪಿಸಿದ್ರು ನಾವು ಸರ್ಕಾರದಿಂದ ವಶಪಡಿಸಿಕೊಳ್ಳುವ ಅಧಿಕಾರ ನಮ್ಮ ಹತ್ರ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮತ್ತು ಕೆಲವರನ್ನು ಅವರು ಎದುರುಗಡೆ ಇಟ್ಕೊಂಡು ಚೆಕ್ ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಚೆಕ್ ಕೊಡುವುದನ್ನು ನಾವು ಕಾಣ್ತಾ ಇದ್ದೇವೆ, ತಗೊಳ್ಳುವವರನ್ನು ಕಾಣ್ತಾ ಇದ್ದೇವೆ, ನಾವು ಬಿಟ್ಟು ಕೊಡ್ತೀವಿ ಅಂತ ಹೇಳುವವರು ನಮ್ಮನ್ನು ಕಾಣ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ನಿಮ್ಮ ಹೋರಾಟ ಅಂದರೆ ಸರ್ಕಾರದ ವಿರುದ್ಧವೋ ಅಥವಾ ರಾಜಕೀಯ ಹಿನ್ನೆಲೆ, ನಿಮ್ಮ ಹೋರಾಟದ ಹಿನ್ನೆಲೆ ಇರ್ಬೋದು ಅಂತ ನಮ್ಗೆ ಅನಿಸ್ತದೆ. ಸರ್, ಹೆತ್ತ ತಾಯಿ ಒತ್ತ ತಾಯಿ ಎರಡೂ ಒಂದೇ ಅಲ್ವಾ? ನಾವಿಲ್ಲಿ ಸುಮ್ಮನೆ ಇವರು DK ಶಿವಕುಮಾರ್ ಅವ್ರೇನು ಅವ್ರ ಕೆಲಸ ಸಾಧಿಸೋದಕ್ಕೋಸ್ಕರ ರಾಜಕೀಯ ಅಂತ ಕಟ್ತಾ ಇದ್ದಾರೆ. ಬಟ್ ನಾವು ಯಾರು ರೈತರು ರಾಜಕೀಯದ ಎಲ್ಲ ಪಕ್ಷದವರು ಎಲ್ಲ ಕಡೆ ಇರ್ತಾರೆ. ನಮ್ಮ ಉದ್ದೇಶ ಒಂದೇ, ನಮ್ಮ ಕೃಷಿ ಭೂಮಿನ ಭೂಸ್ವಾಧೀನ ಕೈ ಬಿಡಿ ಅಂತ. ಇವ್ರು ಏನು ಜನಗಳಲ್ಲಿ ಗೊಂದಲ ಸೃಷ್ಟಿಸಬೇಕು, ಇಡೀ ರಾಜ್ಯದ ಜನತೆಗೆ ಇಲ್ಲಿ ಹೋರಾಟ ಮಾಡ್ತಿರೋರೆಲ್ಲ ಯಾವುದೋ ರಾಜಕೀಯ ಪಕ್ಷದವ್ರು ಅಂತ ಸುಳ್ಳು ಹೇಳಬೇಕು. ಯಾಕೆ ಒಬ್ಬ ಮುಖ್ಯಮಂತ್ರಿಯಾಗಿ ಇದೆಲ್ಲ ಮಾಡಬಾರ್ದು ಸರ್? ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಅವರು ಇಲ್ಲಿ 80% ರೈತರು ಅಂತ ಇದ್ದಾರಲ್ಲ ಸರ್, 80% ರೈತರು ಅಕ್ವೈಷನ್ ಪರ ಇದ್ದರೆ ನಾವು ಹೋರಾಟ ಮಾಡೋಕ್ಕಾಗುತ್ತಾ ಸರ್? 20% ರೈತರನ್ನ ಕಟ್ಕೊಂಡು ನೀವೇ ಹೇಳಿ, ಯಾವ ಹಳ್ಳಿಗೆ ನಾವು ಹೋಗಿ 20% ರೈತರು ಹೋರಾಟ ಮಾಡೋಕ್ಕಾಗುತ್ತಾ? ನಾವು ಚಾಲೆಂಜ್ ಆಗ್ತೀವಿ. 20% ಅಲ್ಲ, ಅವ್ರು ಬರೀ ಅವ್ರು 80% ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಸರ್, 60% ತೋರಿಸಲಿ, 50% ತೋರಿಸಲಿ ಸಾಕು, ನಾವು ಹೋರಾಟ ಕೈ ಬಿಟ್ಬಿಡ್ತೀವಿ. ಏನಕ್ಕೆ ಈ ರೀತಿ ಸುಳ್ಳು ಹೇಳ್ಬೇಕು ಸರ್? ನೀವು ಹೇಳಿ. ಇದು ನೋಡಿ, ಬರಡು ಭೂಮಿ ಅಂತಾರೆ. ಜಸ್ಟ್ ನಾವೀಗ ಪರ್ಸೆಂಟೇಜ್ಗಳ ಲೆಕ್ಕ ಹಾಕೋದ್ರೆ ಯಾವ ರೀತಿ ಲೆಕ್ಕ ಹಾಕೋದು, ಇದನ್ನು ಹೇಗೆ ಗೊತ್ತಾಗೋದು ಹೇಗೆ? ಅದೇ ಹೇಳ್ತೇವೆ ಸರ್. ನೀವು ಈಗ 9,641 ಎಕರೆಯಲ್ಲಿ 2,700 ಎಕರೆ ಸರ್ಕಾರಿ ಭೂಮಿ ಹೋದರೆ ಉಳಿಕೆ ಭೂಮಿಗೆ ಲೆಕ್ಕಕ್ಕೆ ತಗೊಂಡು ಎಷ್ಟು ಅರ್ಜಿ ಏನು ಕಾಲ್ ಫಾರ್ ಮಾಡಿದ್ರು, ಯಾರೋ DC ಅವ್ರಿಗೆ ನಾವು ಮನವಿ ಕೊಟ್ವಿಲ್ಲ, ಅಬ್ಜೆಕ್ಷನ್ ಇದು, ಅದ್ರ ಮೇಲೆ ಲೆಕ್ಕ ಹಾಕ್ತಾ ಇದ್ದಾರೆ. ಹಾಂ, ಸೊ ಅಂದರೆ ಹಾಗಾದರೆ ಅಬ್ಜೆಕ್ಷನ್ ಬಂದು 3,000ಕ್ಕಿಂತ ಹೆಚ್ಚಿಗೆ ಅರ್ಜಿ ಇದು ಕೊಟ್ಟಿದ್ದೀವಿ, ನಾವು ಅಬ್ಜೆಕ್ಷನ್ ಕೊಟ್ಟಿದ್ದೀವಿ ಇನ್ನು ಅಕ್ವೈಷನ್ ವಿರುದ್ಧವಾಗಿ. ಅದನ್ನು ಪರಿಗಣನೆಗೆ ತಗೋತಾ ಇಲ್ಲ ಇವರು.
ಅದನ್ನು ಯಾವ ಜಿಲ್ಲಾಧಿಕಾರಿ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. ಪ್ರತಿಯೊಬ್ಬರು ಇಡೀ ರಾಜ್ಯ ಸರ್ಕಾರನೇ ಅಕ್ವೈಸನ್ ಪರ ನಿಂತಿರುವಾಗ ರೈತರು ಏನು ಮಾಡೋಕ್ಕಾಗುತ್ತೆ ಸರ್? ಅಲ್ಲ, ಒಂದು ವಿಷಯ ಇದೆ. ಈಗ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಕುಮಾರಸ್ವಾಮಿ ರಾಜ್ಯ ಮುಖ್ಯಮಂತ್ರಿ ಆಗಿರುವಾಗಲೇ ಇದು ಆರಂಭ ಆಯಿತು, ಅದು ಇದೆಲ್ಲ ಉಪನಗರ ಮಾಡ್ತೇವೆ ಅಂತ. ಸೊ ಅದೇ ಕುಮಾರಸ್ವಾಮಿ ಇವತ್ತು ಬೇಡ ಅಂತ ಹೇಳ್ತಾ ಇದ್ದಾರೆ, ಅದು ಕೂಡ ಒಂದು ಸಮಸ್ಯೆಯಾಗಿ ಕಾಣ್ತಾ ಇದೆ ಸರ್. ಈಗ 2006ರಲ್ಲಿ ಕುಮಾರಸ್ವಾಮಿಯವರು ಅಕ್ವೈಸನ್ ಮಾಡಬೇಕು ಅಂತ ಹೊರಟರು, 5 ಉಪನಗರಗಳ ಮಾಡಬೇಕು ಅಂತ ಹೊರಟರು. ಯಾವುದು? ಹೊಸಕೋಟೆ ನಂದಗುಡಿ, ಮಾಗಡಿಯ ಸೋಲೂರು, ಕನಕಪುರದ ಸಾತ್ನೂರು, ರಾಮನಗರದ ಕಸಾಪ ಮತ್ತು ನಮ್ಮ ಬಿಡದಿ. ಆಮೇಲೆ ಏನಾಗುತ್ತೆ, 4 ಉಪನಗರಗಳನ್ನ ಕೈ ಬಿಟ್ಟು ಬಿಡದಿನ ಮಾತ್ರ ಕೈಗೆಟ್ಕೋತಾರೆ ಇಂಟಿಗ್ರೇಟ್ ಟೌನ್ಶಿಪ್ ಮಾಡಬೇಕು ಅಂತ. ಆವಾಗ ರೈತರು ತೀವ್ರ ವಿರೋಧ ಮಾಡ್ತೀವಿ, ನಾವು ಯಾವುದೇ ಕಾರಣಕ್ಕೂ ಕೃಷಿ ಭೂಮಿ ಕೊಡೋದಿಲ್ಲ ಅಂತ. ಕುಮಾರಸ್ವಾಮಿಯವರು 3 ಸಲ ಕರೀತಾರೆ, ಕೃಷ್ಣ ಕರೆದ್ರು ಮತ್ತು ವಿಧಾನಸೌಧ ಕರೆದು ರೈತರ ಹತ್ರ ಮಾತಾಡಿ ನೇರ ಮಾತಾಡಿ, ಆಗ ರೈತರು ಯಾವುದೇ ಕಾರಣಕ್ಕೂ ನಾವು ಕೃಷಿ ಭೂಮಿ ಕೊಡಲ್ಲ ಅಂದಾಗ ಅದನ್ನು ಕೈ ಬಿಡ್ತಾರೆ. ರೈತರು ವಿರೋಧ ಕಟ್ಕೊಂಡು ನಾವು ಈ ಪ್ರಾಜೆಕ್ಟ್ ಮಾಡಲ್ಲ ಅಂತ ಅಲ್ವಾ ಸರ್? ಅದೇ 2006 DK ಶಿವಕುಮಾರ್ ಬಂದಿದ್ದರು, ಕಾಗೋಡು ತಿಮ್ಮಪ್ಪ ಅವ್ರು ಬಂದಿದ್ದರು. ಇವರೆಲ್ಲ ಅಕ್ವೈಸನ್ ವಿರುದ್ಧವಾಗಿ ನಾವು ಯಾವುದೇ ಕಾರಣಕ್ಕೆ ರೈತ ಭೂಮಿ ಕಿತ್ಕೊಳ್ಳೋಕೆ ಬಿಡೋದಿಲ್ಲ ಅಂತ ಕುಮಾರಸ್ವಾಮಿ ವಿರುದ್ಧ ಹೋರಾಟ ಮಾಡಿದ್ರು. 2006ರಿಂದ ಇಲ್ಲಿವರೆಗೂ ಹೋರಾಟ ಮಾಡಿದಂಥವ್ರು ಇವತ್ತು ಯಾಕೆ ಮಾರಾಟಕ್ಕೆ ನಿಂತಿದ್ದಾರೆ? ಆವತ್ತು 2700 ಎಕರೆ ಸರ್ಕಾರಿ ಭೂಮಿ ಕುಮಾರಸ್ವಾಮಿ ಸುಪರ್ದಿಗೆ ಹೋಗಬಾರ್ದು ಅಂತ ಅವರ ಹೋರಾಟ ಇತ್ತು ಅಂದ್ಕೊಳ್ಳಿ. ಇವತ್ತು ಇದು ಅವರ ಸುಪರ್ದಿಗೆ ಬರ್ತಾ ಇದೆ. ಸೊ ಆದ್ದರಿಂದ ಅವರು ಅದನ್ನು ಅಂದರೆ ಟೌನ್ಶಿಪ್ಪನ್ನು ಮುಂದುವರಿಸ್ತಾ ಇದ್ದಾರೆ ಸರ್. ಅದು ಏನಂದ್ರೆ ನೋಡಿ, ಇಲ್ಲಿ ವಿಪರ್ಯಾಸ ನೋಡಿ. ದೇಶ ಯಾವುದೇ ರಾಜ್ಯ ಅಭಿವೃದ್ಧಿ ಹೊಂದಬೇಕಂದ್ರೆ ಇಲ್ಲಿ ಹೂಡಿಕೆಗಳು ಬರಬೇಕು, ಕೈಗಾರಿಕೆಗಳು ಬರಬೇಕು. ಸೊ ಆವಾಗ ಕೆಲವಷ್ಟು ಸಮಸ್ಯೆಗಳು ಬರ್ತವೆ. ರೈತರು ವಿರೋಧ ಮಾಡ್ತಾರೆ, ಸ್ಥಳೀಯ ನಾಯಕರು ವಿರೋಧ ಮಾಡ್ತಾರೆ, ಜಮೀನು ಕಳ್ಕೊಳ್ಳೋರು ವಿರೋಧ ಮಾಡ್ತಾರೆ. ಅದರ ನಂತರ ಈಗ ಹಾಗೆ ಯೋಚನೆ ಮಾಡಿದರೆ ಇವತ್ತು ಬೆಂಗಳೂರು ಬೆಳೀತಾನೆ ಇರಲಿಲ್ಲ ಇಷ್ಟು ದೊಡ್ಡದಾಗಿ. 60 ಎಕರೆ ಸುತ್ತಮುತ್ತ ಬೆಂಗಳೂರು ಬೆಳೆದೋಗಿದೆ. ಸೊ ಅದು ಹೇಗೆ ಸಾಧ್ಯ ಆಗಿದ್ದು? ಹೀಗೆ ಸ್ವಾಧೀನಪಡಿಸಿಕೊಂಡೇ ಸಾಧ್ಯ ಆಗಿದ್ದು ಅಂತ. ಸರ್, ನಾವು ಅಭಿವೃದ್ಧಿಯ ವಿರೋಧಿಗಳಲ್ಲ. ಅಭಿವೃದ್ಧಿ ಎಲ್ಲ ಕಡೆ ಆಗ್ತಾ ಇದೆ, ಜಾಗತಿಕವಾಗಿ ಎಲ್ಲ ಕಡೆ ಬೆಳೀತಾ ಇದೆ. ಅದನ್ನು ನಾವು ಯಾರೂ ವಿರೋಧಿಸ್ತಾ ಇಲ್ಲ. ಅಭಿವೃದ್ಧಿ ಅಂದರೆ ಇಲ್ಲಿ ಕರ್ನಾಟಕ ಅಂದರೆ ಬೆಂಗಳೂರು ಒಂದೇನಾ? ನೀವು ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು, ಬೆಂಗಳೂರಿನ ಜನಸಂದಣಿ ಕಮ್ಮಿ ಮಾಡಬೇಕು ಅಂದರೆ ನೀವು ಉತ್ತರ ಕರ್ನಾಟಕದ ಭಾಗಗಳು, ಈಗ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗಗಳು ನೀವೇ ನೋಡ್ತಿದ್ದೀರಾ ಸರ್. ಪಾಪ ಹೊಟ್ಟೆ ಉರಿಯುತ್ತೆ. ಏನು ಇಡೀ ಊರಿಗೆ ಮನೆ ಬೀಗ ಹಾಕ್ಕೊಂಡು ದೂರದ ಮುಂಬೈ, ಗೋವಾ, ಮಂಗಳೂರು, ಬೆಂಗಳೂರು ಈ ಥರ ಇಡೀ ಕುಟುಂಬನೇ ಏನು ಜೀವನೋಪಾಯಕ್ಕಾಗಿ ಉದ್ಯೋಗ ಹರಿಸ್ಕೊಂಡು ಹೋಗ್ತಾರೆ. ಅದನ್ನು ನೀವು ನೀವು ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅವ್ರು ಯಾಕೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ? ಮಾಡಿ. ಈಗ ನೀವು ಏನು ಹೇಳಿದ್ರಲ್ಲ, ನೀವು ಅಭಿವೃದ್ಧಿ ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಅಭಿವೃದ್ಧಿ ಎಲ್ಲಿ ಮಾಡಬೇಕು? ಲಕ್ಷಾಂತರ ಮರಗಿಡಗಳನ್ನು ಕಡಿದು ಇಲ್ಲಿನ ಇಂತಹ ಸುಂದರ ಪ್ರದೇಶ ಹಾಳು ಮಾಡಿ ಅಂತ ಯಾರು ಹೇಳ್ತಾರೆ ಸರ್? ಮಾಡಿ ನೋಡಿ, ಕನಕಪುರದ ಕಡೆ ಹೋಗಿ, ಖಾಲಿ ಇದೆ. ನೀವು ಕನಕಪುರದ ಆಚೆ ಸಾತ್ನೂರು, ಹಲ್ಗೂರು, ಅಲ್ಲಿ ರೈತರು ಉದ್ಧಾರ ಆಗಲಿ ಅಲ್ವಾ? ನಾವು ಬೇಡ ಅಂತ ಹೇಳ್ತಾ ಇಲ್ಲ. ನೀವು ಕಣ್ಣಲ್ಲಿ ನೋಡಿ ಸರ್, ಲಕ್ಷಾಂತರ ಅಡಿಕೆ ಇದೆ, ಲಕ್ಷಾಂತರ ತೆಂಗಿದೆ. ತಿಂಗಳಿಗೆ 6.5 ಲಕ್ಷ ಲೀಟರ್ನ 2 ಪಂಚಾಯತಿಯಿಂದ ಹಾಲು ಹೋಗುತ್ತೆ. ಬೇಕಾದಷ್ಟು ಎಳ್ನೀರು ಹೋಗುತ್ತೆ ಬೆಂಗಳೂರು ಮಂಡಿಗೆ, ತೆಂಗಿನಕಾಯಿ ಹೋಗುತ್ತೆ, ತರಕಾರಿಗಳು ಯಥೇಚ್ಛವಾಗಿ ಬೆಳೀತಾರೆ. ರೇಷ್ಮೆ ಅಂತೂ 35-40 ಕೋಟಿ ವರ್ಷಕ್ಕೂ ವಹಿವಾಟು ನಡೆಸ್ತಾರೆ. ಇದೆಲ್ಲ ಇಲ್ಲಿ ನೀರಾವರಿ ಮತ್ತು ಕೃಷಿ ಭೂಮಿ ಫಲವತ್ತಾಗಿರೋದಕ್ಕೆ ಸಾಧ್ಯ ಆಗಿರೋದಲ್ವಾ ಸರ್? ಇದು ಸುಮಾರು 50,000ಕ್ಕಿಂತ ಹೆಚ್ಚು ಜಾನುವಾರುಗಳಿದೆ. ಅದನ್ನೆಲ್ಲ ಕಸಾಯಿಖಾನೆ ಕೊಡಿಯೋಣ? ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.